ದೀಪಾವಳಿ ಮೂಲತಃ ಸಂಸ್ಕೃತ ಪದವಾಗಿದ್ದು, ದೀಪ ಎಂದರೆ ಹಣತೆ, ಅವಳಿ ಎಂದರೆ ಸಾಲು. ದೀಪಾವಳಿ ಎಂದರೆ ಹಣತೆಗಳ ಅಥವಾ ದೀಪಗಳ ಸಾಲು ಎಂಬರ್ಥ. ದಿವಾಳಿ ಎಂಬ ಪದವು ಹಿಂದಿ ಭಾಷೆಯಲ್ಲಿದ್ದು, ದೀಪಾವಳಿ ಪದದ ಮಿಸ್ಪ್ರೊನೌನ್ಸಿಯೇಷನ್ ಅಂದರೆ ಅಪಭ್ರಂಶದಿಂದ ಹುಟ್ಟಿಕೊಂಡಿದೆ. ಹೀಗಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ದಿವಾಳಿ ಎಂಬ ಪದ ಬಳಕೆಯಲ್ಲಿದ್ದರೆ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ದೀಪಾವಳಿ ಎಂಬ ಪದ ಬಳಕೆಯಲ್ಲಿದೆ. ಆದರೆ ಕನ್ನಡದಲ್ಲಿ ದಿವಾಳಿ ಎಂದರೆ ದರಿದ್ರ, ಬಡತನ ಮತ್ತು ನಿರ್ಗತಿಕ ಎಂಬ ಅರ್ಥವಿದೆ. ಹೀಗಾಗಿ ಯಾರಾದ್ರೂ ಹ್ಯಾಪಿ ದಿವಾಳಿ ಅಂತ ಮೆಸೇಜ್ ಮಾಡಿದ್ರೆ ದೀಪಾವಳಿಯ ಬೆಳಕು ಮಂಕಾದಂತಾಗುತ್ತದೆ. ಈ ಹಬ್ಬ ಅಂಧಕಾರದಿಂದ ಬೆಳಕಿನ ಕಡೆಗೆ, ಕೆಟ್ಟದರ ವಿರುದ್ಧ ಒಳ್ಳೆಯದರ ಗೆಲುವಿನ ಬಗ್ಗೆ ತಿಳಿಸಿಕೊಡುತ್ತದೆ. ದೀಪಾವಳಿ ಹಬ್ಬವನ್ನ ಹಿಂದೂ, ಸಿಖ್, ಜೈನ್ ಮತ್ತು ಬೌದ್ಧರು ಪ್ರಪಂಚಾದ್ಯಂತ ಆಚರಿಸುತ್ತಾರೆ. ತಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.